ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ರೆಸ್ಟೋರೆಂಟಲ್ಲಿ ಹೋಟೆಲಲ್ಲಿ ಸಿಗೋ ಥರನೇ ತಂದೂರಿ ಚಿಕನ್ನ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಅಥವಾ ನಿಮ್ಮ ಮನೇಲಿ ಏನಾದರೂ ಸಣ್ಣ ಫಂಕ್ಷನ್ಗಳಿಗೆ ಇದನ್ನು ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ನಲ್ಲಿ ತಿಂದಿರೋ ಥರನೇ ಟೇಸ್ಟ್ ಮನೇಲಿ ಕೂಡ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ 1 kg ಚಿಕನ್ ಲೆಗ್ ಪೀಸಸ್ನ ತೊಗೊಂಡಿದ್ದೀನಿ. ಎಲ್ಲ ಪೀಸಸ್ಗೂ ಈ ಥರ ಕಟ್ಸ್ ಹಾಕಿ, ತಂದೂರಿಗೆ ಅಂತ ಹೇಳಿದರೆ ಬೇಕಾದರೆ ಅಂಗಡಿಯಲ್ಲಿ ಕಟ್ಸ್ ಹಾಕಿ ಕೂಡ ಕೊಡ್ತಾರೆ. ಕಟ್ಸ್ನ ಚೆನ್ನಾಗಿ ಮಾಡಿ ಹಾಕಿ, ಬಿಕಾಸ್ ನಾವು ಹಾಕೋ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ. ಒಂದು ಬೌಲ್ಗೆ ಕಟ್ ಮಾಡಿರೋ ಚಿಕನ್ ಪೀಸಸ್ನ ಆ್ಯಡ್ ಮಾಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 1 ನಿಂಬೆ ಹಣ್ಣಿನ ರಸನ ಹಾಕಿ ಅರ್ಧ ಗಂಟೆಯಿಂದ 1 ಗಂಟೆನಾದರೂ ಮ್ಯಾರಿನೇಟ್ ಮಾಡ್ಲಿಕ್ಕೆ ಬಿಡಿ. ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾವಿಲ್ಲಿ ನಿಂಬೆ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇನ್ನೊಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿ, ಇದರಿಂದ ಕಲರ್ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ಥರದ ಕಲರ್ನ ಯೂಸ್ ಮಾಡ್ತಿಲ್ಲ, ಆದರೂ ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ದಪ್ಪ ಮೊಸರನ್ನ ಹಾಕಿ, ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಇಷ್ಟೆಲ್ಲ ಮಸಾಲೆನ ನಿಮ್ಗೆ ಹಾಕಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ತಂದೂರಿ ಮಸಾಲಾನೇ ಸಿಗುತ್ತೆ, ಅದನ್ನೇ ಬೇಕಾದರೆ ಹಾಕಿ ನೀವು ಯೂಸ್ ಮಾಡ್ಕೋಬೋದು. 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನೀವೇ ನೋಡ್ಬೋದು ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಅಂದರೂ ಕೂಡ ಮಸಾಲೆ ಎಷ್ಟು ಕಲರ್ ಆಗಿದೆ ಅಂತ. ಮಸಾಲೆನೆಲ್ಲ ಚಿಕನ್ ಲೆಗ್ ಪೀಸಸ್ಗೆ ಹಾಕಿ ಮ್ಯಾರಿನೇಟ್ ಮಾಡಿ 1/2 hour ಆದರೂ ಇಡಲೇಬೇಕು. ಹಾಕಿರೋ ಭಾಗಕ್ಕೆಲ್ಲ ಚೆನ್ನಾಗಿ ಮಸಾಲೆನ ಫಿಲ್ ಮಾಡಿ, ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ನೋಡಿ ನಾನು ಇದನ್ನು 1 ಗಂಟೆ ಆದಮೇಲೆ ಫ್ರೈ ಮಾಡ್ತಾ ಇರೋದು. ಫ್ಲೇಮನ್ನು ಯಾವತ್ತು ಮೀಡಿಯಮಲ್ಲೇ ಇಡಿ, ಲೋ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸೋಕ್ಕೆ ಹೋಗಬೇಡಿ. ಯಾಕಂದರೆ ಒಳಗಡೆ ಬೆಂದಿರಲ್ಲ. ನಿಮಗೆ ದೊಡ್ಡ ಪೀಸಸ್ ಚಿಕನ್ ಇಷ್ಟ ಇಲ್ಲ ಅಂದರೆ ನೀವು ಸಣ್ಣ ಪೀಸಸ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇಷ್ಟರಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಟೇಸ್ಟ್ ಮಾತ್ರ ಸೇಮ್ ಆಗೇ ಬರುತ್ತೆ. ಹಾಕಿದ ತಕ್ಷಣ ತಿರುಗ್ಸೋಕ್ಕೆ ಹೋಗಬೇಡಿ. ಒಂದು 2 ನಿಮಿಷನಾದರೂ ಎರಡೂ ಕಡೆ ಚೆನ್ನಾಗಿ ಕುಕ್ ಆಗಲಿ. ಮಿನಿಮಮ್ ಅಂದರೂ 15ರಿಂದ 20 ನಿಮಿಷ ಹಿಡಿಬೋದು. ನೀವು ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು, ಇಲ್ಲ ಅಂದರೆ ಚಿಕನ್ ಒಳಗಡೆ ಬೆಂದಿರೋದಿಲ್ಲ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬೇಗ ಫ್ರೈ ಆಗುತ್ತೆ ಅಂತ ಕುಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಚಿಕನ್ ಒಳಗಡೆ ಬೆಂದಿರೋದಿಲ್ಲ. 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ. ನೋಡಿ, ಇಲ್ಲಿ ಚೆನ್ನಾಗಿ ಕುಕ್ ಆಗಿದೆ. ನಾನು ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಥರ ಸ್ಟ್ಯಾಂಡ್ ನಿಮಗೆಲ್ಲ ಕಡೆನೂ ಸಿಗುತ್ತೆ. ಜಾಸ್ತಿ ಏನು ಬೇಡ, ಒಂದೇ 1 ನಿಮಿಷ ತಿರುಗಿಸಿ ತೆಗೆದ್ರೆ ಸಾಕು. ತಂದೂರಿಲೂ ಕೂಡ ತುಂಬಾ ವೆರೈಟಿ ಇದೆ. ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇರೋದು. ಇದನ್ನು ಮಾಡುವಾಗ ಒಂದು ಟಿಪ್ಸ್ ಏನಂದರೆ, ನಾವಿಲ್ಲಿ ಎಣ್ಣೆನ ಹಾಕಿ ಫ್ರೈ ಮಾಡಿರೋದ್ರಿಂದ ಆ ಮಸಾಲೆ ಎಲ್ಲ ಬರ್ನರ್ ಮೇಲೆ ಇಳಿಯೋ ಚಾನ್ಸಸ್ ಇರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಬ್ರಷ್ ಮಾಡ್ತಾ ಇದ್ದೀನಿ. ಇದರಿಂದ ಚಿಕನ್ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ. ಮಾಡಿ ಆದಮೇಲೆ ಗ್ಯಾಸ್ನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಡಿ, ಇಲ್ಲಾಂದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಬರ್ನರಲ್ಲಿ ಅಂಟ್ಕೊಂಡ್ಬಿಡುತ್ತೆ. ನೋಡ್ತಾ ನೋಡ್ತಾ ಚಿಕನ್ ತಂದೂರಿ ನೋಡಿ ಇಲ್ಲಿ ರೆಡಿ ಆಗಿದೆ. ನಿಂಬೆ ಹಣ್ಣು ಹಾಗೆ ಈರುಳ್ಳಿ ಜೊತೆ ಇದನ್ನು ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರದ ವೆಜ್ ನಾನ್ ವೆಜ್ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.